ಸೊ ವಿಡಿಯೋ ಅಲೋ ಇಲ್ಲ, ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಚೆಕ್ಔಟ್ ಆಗಿಬಿಟ್ಟು ಅಪ್ಸರಕೊಂಡ ಫಾಲ್ಸ್ ಹೋಗ್ತಾ ಇದ್ದೀರಿ. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀರಿ. ಸೊ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾವೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮುರುಡೇಶ್ವರ್ಗೆ ಹೋಗ್ತಾ ಇದ್ದೀರಿ. ಸೊ ಇವಾಗ ಟಿಕೆಟ್ ಇಸ್ಕೊತಾ ಇದ್ದಾರೆ. ಸೊ ಇವಾಗ ಟಿಕೆಟ್ ಎಲ್ಲ ತಗೊಂಡಾಯ್ತು, ಇದಾಯ್ತು, ಹೋಗ್ತಾ ಇದ್ದೀರಿ. ಟ್ರೈನ್ ಹುಡುಕ್ತಾ ಇದ್ರೆ ಸಿಗ್ತಾನಲ್ಲ ಯಾವ್ದನ್ಬಿಟ್ಟು. ಏನ್ರ ನಗ್ತಾ ಇದೀರಲ್ಲ, ಹುಡುಕ್ರ ಬೇಕಲ್ಲೇ, ಬಂದಿರೋದು ಲೇಟ್ ಲೈ. ಸೊ ಸೀಟ್ ಸಿಕ್ಕಿದೆಲ್ಲ ಅವಾಗ ಕುತ್ಕೊಂಡಿದ್ದೀನಿ ಮಸ್ತಾಗಿ. ಸೊ ಇವಾಗ ಟ್ರೈನ್ ಮೂವ್ ಆಗ್ತಿದೆ ಗಾಯ್ಸ್. A few moments later. ನೀನೇನೋ ನಗ್ತಾ ಇದೆಯಾ ಬೋಸಡಿಕೆ? ನೋಡಿ ಗಾಯ್ಸ್, ಸೊಂಟ ಬಿದ್ದೋಗೈತೆ, ಬಿದ್ದೋಗೈತೆ. ಇದು ಬಿದ್ದಿಲ್ಲ, ವೇಸ್ಟ್ ಉಪಯೋಗ ಮಾಡಿದ್ದು ಅಲ್ಲೆಲ್ಲರೂ ಬಿಟ್ಕೊಡೋದೇ ಇದನ್ನ. ನೋಡಿ ಗಾಯ್ಸ್, ನಾವೆಲ್ಲ ಹೆಂಗ್ ಕೂತ್ಕೊಂಡಿದ್ದೀವಿ ನೋಡಿ. ಇವ್ರು ನೋಡಿ, ನಾನು ಚಂದ್ರು ಅದು ಕಾಡುಗುಂಡು ಹೋಗ್ಬಿಡೈತೆ, ಇನ್ನೂ ಹೋಗ್ಬಿಡೈತೆ. ಬರೀ ಅಲ್ಲಾಡ್ತಾ ಇರ್ತಾನೆ ಯಾವಾಗ ನೋಡೋದು. ಅಂಟ್ರಿ ಮೇಲೆ ಹಾಕಲಿ ಹಾಕಿದ ನಾವು ಫುಲ್ ಕಾಣಿಸುತ್ತೆ. ನಾನೇ ಹೇಳಿದ್ದೀನಿ ಮಗ ಬೋಡ್ಸ್ಕೊಂಡ ನನಗೆ ಬೇಗ ಗಡ್ಡಾಂಬಿಕೆ ಬರುತ್ತೆ, ಬೋಡ್ಸ್ಕೊಂಡ್ರೆ ಕಾಕಿ ಹೇಳಿದ್ದಕ್ಕೆ ಅರ್ಶನ ಹಾಕೊಂಡು ಬೋಡ್ಸ್ಕೊಂತ ಹೇಳಿದಕ್ಕೆ ಹಂಗೆ ಬೋಡ್ಸ್ಬಿಟ್ಟಿದ್ದಾನೆ ಗಾಯ್ಸ್ ಅವನು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಾನವನಲ್ಲ. ಸೊ ಇವಾಗ 12 ಕಾಲ ಆಗಿದೆ, ಇನ್ನ ಫುಲ್ ಜರ್ನಿ ಮಾಡ್ತಾ ಇದ್ದೀವಿ ಇವಾಗ. ಸೊ ಬಾಯ್ಸ್ ಎಲ್ಲ ಚಳಿ 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 ಆಗಿದೆ. ಹಾಯ್ ಗಾಯ್ಸ್, ಎಲ್ಲರೂ ವೈಪ್ ನೋಡ್ತಾವ್ರೆ, ಫುಲ್ ಕತ್ಲಾಗ್ಬಿಟ್ಟಿದೆ. ಫುಲ್ ಏನೇನೋ ಕಾಣಿಸ್ತಾ ಇದೆ ಗಾಯ್ಸ್. ನೋಡಿ ಅಲ್ಲಿ ಏನೋ ಕಾಣಿಸ್ತಾ ಇದೆ, ಅಲ್ಲಿ ನೋಡಿಸಿ ಕ್ಯಾಮ್ರಾ ಅಲ್ಲಿ ತಿರ್ಸಪ್ಪ, ಕ್ಯಾಮ್ರಾ ಅಲ್ಲಿ ತಿರ್ಸು, ಏನೇನೋ ಕಾಣಿಸ್ತಿದೆ ಗಾಯ್ಸ್. ಇಲ್ಲೇ ಸೊ ಕುತ್ಕೊಂಡ್ರೆ ಇವಾಗ ಕತ್ಲೆ ಏನೋ ಕಾಣ್ತಲ್ಲ, ಬೆಳಗ್ಗೆ ತೋರಿಸ್ತೀನಿ. ಸೊ ಇವಾಗ ಇನ್ನ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಂತೀವಿ. ಸೊ ಗಾಯ್ಸ್ ಬಾಯ್. ಇವನ್ನ ಬಂದು ನೋಡ್ಕೊಳ್ಳಿ. ಕಾಡಲ್ಲಿ ಬಿಟ್ರೆ ಇವನು ಎಲ್ಲೂ ಸಿಗಲ್ಲ, ಓಡೋಗ್ ಬಿಡ್ತಾನೆ. ಅದಕ್ಕಾಗಿ ಟ್ರೈನ್ ಹಾಕ್ಬಿಟ್ಟು ಕಟ್ಟಾಕಿಟ್ಟಿದೆ ಇಲ್ಲಿ. ಕಾಡು ಬಂದ್ಬಿಟ್ಟು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆಕ್ಚುಲಿ ನಾವು ಇಲ್ಲಿ 6 ಗಂಟೆಗೆ ಬಿಟ್ರಿ, ಆಮೇಲೆ ನಾವು ಬೆಳಗಿನ ಜಾವ ಒಂದು 6 ಗಂಟೆಗೆ ಹೋಗ್ತೀವಿ ಅಲ್ಲಿಗೆ. ಸೊ ಅಲ್ಲಿ ಗಂಟ ಆರಾಮಾಗಿ ಮಲ್ಕೊಂಡ್ವಿ. ಹಾಯ್ ಗಾಯ್ಸ್, ಇವಾಗ ಮಧ್ಯರಾತ್ರಿ ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಇದೆ. ಏನ್ ನಿದ್ದೆ ಏನ್ ಬರ್ತಿಲ್ಲ ನಮ್ಗೆ ಯಾರಿಗೂ. ಒಬ್ಬ ಅಂತೂ ನಿದ್ದೆ ಮಾಡಿದ್ದ, ಮಿಕ್ದವರೆಲ್ಲ ಕುತ್ಕೊಂಡು ಸೀನ್ ನೋಡ್ಕೊಂಡು ಕೂತವ್ರೆ. ಸೀನ್ ಹೋದ್ರೆ ಯಾವ ತರ ಸೀನ್ ಅಲ್ಲ, ಟನಲ್ಲು, ಮಳೆ ಬರೋದು, ಫಾಲ್ಸು ಎಲ್ಲ. ಆಮೇಲೆ ಇಲ್ಲೂ ಇದ್ದಾನೆ ಒಬ್ಬ ತಮ್ಮ ಇಲ್ಲಿ ಕಳ್ದೋಗ್ಬಿಟ್ಟಿದ್ದಾನೆ. ಎಲ್ಲರಿಗೂ ತಮ್ಮ ನನ್ನ ತಮ್ಮ ಅಲ್ಲಿ ಕೆಳಗಡೆ ಕುತ್ಕೊಂಡ್ಬಿಟ್ಟಿದ್ದಾನೆ, ಪಾಪ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ತಮ್ಮ ಕಾಣ್ತಾ ಇಲ್ಲ, ಅಮ್ಮ ಕಾಣ್ತಿಲ್ಲ, ಕಾಣ್ತಾ ಇಲ್ಲ, ಅವ್ನು ಕಟ್ಲಲ್ಲಿದ್ದಾನೆ. ಇಲ್ಲಿ ಅವನ ಬೆಳಗ್ಗೆ ತೋರಿಸ್ತೀನಿ ನಾನು. ಇವಾಗ ಅವ್ನು ಬರಲಿಲ್ಲ, ನಾನೇ ಮಾಡ್ತಾ ಇದ್ದೀನಿ. ಸೊ ಅಯ್ಯೋ
ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ದೇವ್ರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. స్వప్న చూడండి ఇలాంటినా ఏం నీదేం ఇప్పుడు నీదేం కూడా నువ్వు బాగా చెప్పాడు నువ్వు ఇచ్చాడవా అదే ఇదే మాట్లాడలేదు నీదే పొడిచకి ఏమాలే పెట్టమని నాకు కూడా ಸೊ ನೋಡಿ ಇವರೆಲ್ಲ ನಮ್ಮನ್ನ ಎತ್ತರ ಮಾಡಿಸ್ಬಿಟ್ಟು ಇವರೆಲ್ಲ ಮಲ್ಕೊಂಡವ್ರೆ ಮಸ್ತಾಗಿ. ನಾವೆಲ್ಲ ಎದ್ದಿದ್ರೆ ಇವೆಲ್ಲ ಆರಾಮಾಗಿ ಮಲ್ಕೊಂಡಿದ್ದಾರೆ. ಸೊ ನಾವು ನಿದ್ದೆ ಮಾಡೋಣ ಲೇಟ್ ಆಗ್ಬೋದು. ಸೊ ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಸ್ಟೇಷನ್ ಇದ್ದೀರಿ. ಸೊ ಇವಾಗ 1:40 ಆಗಿದೆ. ಕಾಣಿಸ್ತಾ ಇದ್ ನೋಡಿ, ಎಲ್ಲೋ ಕಾಣಿಸ್ತಿದ್ಲೆ ಈ ಕಾಣಿಸ್ತಲ್ಲ, ಎಲ್ಲ ನಡ್ಕೊಂಡು ಹೋಗ್ಬೇಕು. ಸೊ ಹೊಸ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ ನನ್ನ ಫಿಶಿಂಗ್ಗೆ. ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ. ನಾಷ್ಟ ಮಾಡ್ದ? ನಾಷ್ಟ ಊಟನೂ ಇಲ್ಲ ಸಾಟನೂ ಇಲ್ಲ. ಸ್ವಲ್ಪ ಆಗ್ತಾ ಇಲ್ಲ ಕಳ್ಳನ್ ಬಂದ್ರೆ ಬರೋಂಗೆ ಬಂದ್ರೆ ಬರೋ ಯಾಕೋ ಹಳೆ ಗಾಡಿ ಇಲ್ಲ ಇದು ಓದ್ತಾ ಇಲ್ಲ ಗಾಡಿ ಮೂವ್ ಆಗ್ತಾ ಇಲ್ಲ ಕಳ್ಳನ್ ಬಂದ್ರೆ ಹಿಂಗೆ ಇವ್ನ ಯಾವನ ಸೆಡೆ ನನ್ ಮಗ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸೊ ಫ್ರೆಂಡ್ಸ್ ಇವಾಗ ನಾವು ಪಚಂತೀರಿ, ನೀವು ಪಚೋಳ್ರಿ. ಬಾಯ್. 2000 years later. ಸೊ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವಾಗೆದ್ದೆ 5:30 ಆಗಿದೆ ಟೈಮು. ನಮ್ಮ ಬಾಯ್ಸ್ ಎಲ್ಲ ಎದ್ದಿದ್ದಾರೆ, ನಾನು ಮಿಕ್ಕಿದಿಬ್ಬರಲ್ಲಿದ್ದಾರೆ. ಸೊ 6 ಗಂಟೆಗೆ ರೀಚ್ ಆಗ್ತೀರಿ. ಆಮೇಲೆ ಫುಲ್ಲು ಮುರುಡೇಶ್ವರ ರನ್ ನೋಡಿಸ್ತೀನಿ ನಿಮಗೆ. ಬಾಯ್. ಲೇ ಶಿಷ್ಯ, ಅದು ಲಗೇಜ್ ಇಡೋ ಜಾಗ ಕಾಣ. ಲೇ ಶಿಷ್ಯ, ಇಲ್ಲಿ ಮಲ್ಕ ಬಾರ ನವೀನ್ ಹತ್ರ ಬಾರ ಶಿಷ್ಯ. ಇರೋ ಬಂದ ಟಿ ಸಿ ಬಂದ್ಬಿಟ್ಟು ಟೀ ಹೊಡಿತಾನೆ ಇರು. ಸುಮ್ನೆ ಹೋಗ್ಬಿಡು, ಕೊಯ್ದು ಬಿಡ್ತೀನಿಲ್ಲ ಅಂದ್ರೆ. ಕೊಡೋ 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 ಕೊಡೋ. ಅದು ಇನ್ನೊಂದು ಅದು ಹಾಕೋ 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 ಹಾಕೋ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. 6 ಗಂಟೆ ಆದ್ರೂ ಇನ್ನೂ ರೀಚ್ ಆಗಿಲ್ಲ. ಅವಾಗ ನಾವು ರೀಚ್ ಆಗ್ತೀವಿ. ಸೊ ಪ್ರಯಾಣ ಮಾಡಬೇಕಾದಾಗ ಟಿಕೆಟು ಖಂಡಿತವಾಗ್ಲೂ ಎತ್ಕೊಂಡ್ಬರ್ಬೇಕು, ಇಲ್ಲಾಂದ್ರೆ ಇವ್ರು ಬರ್ತಿ ಗೊತ್ತಲ್ಲ ಏನು ಮಾಡ್ತಾರೆ. ಟಿಕೆಟ್ ಕನ್ಫರ್ಮ್ ಆಗ್ತದೆ. ಫೈನಲಿ ಮುರುಡೇಶ್ವರಕ್ಕೆ ತಲುಪಿದ್ದೀರಿ. ಸೊ ಇವಾಗ ಟಿಕಿನ್ ಹಾಕ್ತೀರಿ, ಹೋಗ್ಬಿಟ್ಟು ಇವಾಗ ಯಾವ್ದಾರು ರೂಮ್ ಹಿಡ್ಕೊಂಡು. ಸೊ ಮುರುಡೇಶ್ವರಕ್ಕೆ ಬಂದು ತಲುಪಿದ್ದೀರಿ. ಇವಾಗ ದೇವಸ್ಥಾನ ಹತ್ರ ಹೋಗ್ಬೇಕು. 2 ಕಿಲೋಮೀಟರ್ ಇದೆ, ವಾಕಿಂಗ್ ಅಲ್ಲಿ ಹೋಗ್ಬೋಣ ಅನ್ಕೊಂಡಿದ್ದೀರಿ. ಟೀ ಆಯ್ತಣ್ಣ. ಸೊ ಹಂಗೆ ಬರಬೇಕಾದ್ರೆ ರೋಡಲ್ಲಿ ಬಾವಿ ಸಿಕ್ತು, ಹಂಗೆ ನೋಡ್ಕೊಂಡಿದ್ವಿ.
ಇದೇನ್ ಗೊತ್ತಾ, ನೀವೆಲ್ಲ ನೋಡಿರಲ್ಲ, ಮುಟ್ಟಿದರೆ ಮುನಿ ಇವೆಲ್ಲ. ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಾ ಇದ್ದೆ ಇದ್ರ ಜೊತೆ. ಇವಾಗ ಹುಡುಗಿ ಲೈಫಲ್ಲಿ ಆಟ ಆಡ್ತಾ ಇದ್ದೀನಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸೊ ಇವಾಗ ಗೇಟ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ನಮ್ ಬಿಟ್ಬಿಟ್ಟು ಓಡೋಗ್ತಾ ಇರ್ತಾರಪ್ಪ ಇವರು. ನಾ ಇಬ್ಬರೇ ಹಿಂದೆ ಬರ್ತಾ ಇರೋದು. ಫ್ರೆಂಡ್ಸ್ ಅಲ್ಲಿ ಗೊಗ್ಗಯ್ಯ ನೋಡಿ, ಗೊಗ್ಗಯ್ಯ ಕಪ್ಪಗೆ ಐತ್ ಗೊಗ್ಗಯ್ಯ ಕಾಣಿಸ್ತೈತಾ? ಯಾರ ಬಂದ್ರು ಬೈಕ್ ರೆಂಟಿಗೆ ಬೇಕಂದ್ರು, ಬಟ್ ನಮ್ಮ ಹತ್ರ DL ಇಲ್ಲ. DL ಇಲ್ಲ ಅಂತ ನಾವು ಚೈಲ್ಡ್ ಅಲ್ಲ, ಏಜ್ ಆಗಿದೆ, DL ಮಾಡಿಸ್ಕೊಂಡಿಲ್ಲ, ರೊಕ್ಕಿಲ್ಲ. ನಾನು ಇದನ್ನ ನಂಬಲ್ಲ. ನಾನು ಸಪ್ರೇಟ್ ಮತ್ತೆ ನಿಮ್ಗೆ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ನಿಮ್ಗೆ ರೆಸ್ಟ್ ಮಾಡೋಕ್ಕೆ ರೂಮ್ ಇರಲ್ಲ ಇಲ್ಲಿ. ರೂಮೇ ಕೊಟ್ಟಿರ್ತೀನಿ. ನಿಮ್ಗೆ 400 ರೂಪಾಯಿ ಹಾಕ್ತಿಲ್ಲ ಅಣ್ಣ. 7 ಜನ ಇದ್ದಾರೆ. ಫ್ರೆಶ್ ಅಪ್ ಆಗಕ್ಕೆ ರೂಮ್ ಹುಡುಕ್ತಾ ಇದ್ರಿ. ಸೊ ಬಂದು ಮಾತಾಡ್ತಾ ಇದ್ದಾರೆ. 500 ರೂಪಾಯಿ ಹೇಳ್ತಾ ಇದ್ದಾರೆ. ಫೈನಲಿ ರೂಮ್ ಸಿಕ್ಕಿದೆ. ಹೌದು, ಇದು 400 ಮಾತಾಡಿದ್ರಿ, ಬಾರ್ಗಿಂಗ್ ಮಾಡೋದಕ್ಕೆ ಕಮ್ಮಿ ಮಾಡ್ಕೊಂಡಿದ್ದಾರೆ. ಹೋಗ್ತಿದ್ರಿ. ರೂಮ್ ಈ ರೀತಿ ಇದೆ. ರೂಮ್ ಚೆನ್ನಾಗಿದೆ. ರೂಮ್ ಚೆನ್ನಾಗಿದೆ. ಯಾರಾದ್ರೂ ಕಪಲ್ಸ್ ಸಪ್ರೇಟ್ ರೂಮ್ ಕೂಡ ಹೋಗ್ಬೋದು. ಲೇ ಎದ್ದೆ ರೆಡಿ ಆಗೋಗ್ರೆ, ಸ್ನಾನ ಮಾಡ್ಲಿ, ಬಿತ್ಕೊಂಡವನೆ. ತಿಕ್ಕ ಅಲ್ದಿಕ್ಕ, ಚೆನ್ನಾಗಿ ಅಲ್ದಿಕ್ಕ ಮಗ. ಆಯ್ತಾನೋ, ನೀರು ಕಾಯ್ತಾನೋ? ಬೇಗ ಎತ್ಕೊಂಬರೋ, ಹೀಟ್ರ್ ಕಾಯ್ದಿವ್ರಿ, ಎತ್ಕೊಂಬರೋ ಬೇಗ. ಸೊ ಇವಾಗ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಮಸ್ತಾಗಿ ಸ್ನಾನ ಗಿನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀರಿ. ಸೊ ನಮ್ಮ ಬಾಯ್ಸ್ ಎಲ್ಲ ಮಸ್ತಾಗಿ ಚಿಲ್ ಮಾಡ್ತಾ ಇದ್ದಾರೆ. ಏನಪ್ಪ ಬಂದ ಮಸ್ತಾಗಿ ಬೆಡ್ಡೆಲ್ಲ ಮಸ್ತಾಗಿದೆ. ಅಯ್ಯೋ ಬಾತ್ರೂಮ್ ಅಡ್ಜೆಂಟ್ ಬಾರೋ ಅಂತ ಬೆಳ್ಳ ಕಿತ್ಕೊಂಡ್ಬಿಡ್ದೇನ. ಸೊ ಇವಾಗ ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಅಲ್ಲಿ ದೇವಸ್ಥಾನದ ಚೆಕ್ ಇನ್ ಆಗ್ತೀವಿ. ಸೊ ನಾವು ಉಳ್ಕೊಂಡಿರೋ ರೂಮಿಂದ ಆಚೆ ವೀವ್ ಇದು ಮಸ್ತಾಗಿದೆ. ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಸೊ ಅಲ್ಲಿದೆ ನೋಡಿ. ಸೊ ಒಳಗಡೆ ಎಂಟ್ರ್ ಆಗ್ತಾ ಇದ್ದೀರಿ ಇವಾಗ. ಸೊ ಇಲ್ಲೇ ಬೀಚ್ ಇದೆ ನೋಡಿ. ವಾ ಚಿಂದಿ ವಿವು ಸಮುದ್ರ. ಏನು ಇವು ವಾ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮು ಬರ್ತಾ ಇರೋದು ಮುರುಡೇಶ್ವರಕ್ಕೆ ನನ್ನ ಫ್ರೆಂಡ್ ಜೊತೆ. ಸೊ ವಿಡಿಯೋ ಅಲೋ ಇಲ್ಲ, ನಾನು ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಹೋಗೋದು. ಸೊ ಈಗ ಪ್ರಸಾದ ತಿನ್ನಕ್ಕೆ ಬಂದಿದ್ದೀರಿ. ಅದು ನನಗೆ ಟಿಫನ್ ಇವಾಗ ಏನು ಮಾಡೋಕ್ಕಾಗಲ್ಲ. ಸೊ ಬಡಿಸ್ತಾ ಇದ್ದಾರೆ.
ನಾವು ನಮ್ಮ ಬಾಯ್ ಸಹಿತ ಕುತ್ಕೊಂಡಿದ್ದೀರಿ, ಎಲ್ಲ ತಿಂತವ್ರೆ. ಸೊ ಇವಾಗ ಪ್ರಸಾದ ಎಲ್ಲ ತಿಂದಿದ್ದಾಯ್ತು. ಇವಾಗ ಮೇಲೆ ಸ್ಟ್ಯಾಚು ನೋಡಕ್ಕೆ ಹೋಗ್ತಾ ಇದ್ದೀರಿ. ಸೊ ಇವಾಗ ನಡೆಯೋ ಮಗ ಬರ್ತಾ ಇದ್ದೀನಿ. ಕೇರಳ ಕೊಟ್ಟಿತ್ತು. ಸೊ ನೋಡಿ ಅಲ್ಲಿದೆ ಮೂಲೆಯಲ್ಲಿ. ಇವಾಗ ನಾವು ಅಲ್ಗೋಬೇಕು. ಸೊ ವೇವ್ಸ್ ನೋಡಿ ಯಾವ ರೀತಿ ಬರ್ತಾ ಇದೆ. ಅಲ್ಟಿ ಸೊ ಬಂದ್ಬಿಟ್ರೆ ಮೇಲೆ. ಇವಾಗ ಫುಲ್ಲು ಕೈ ಮುಕ್ಕೊಂಡು ಇರೋಮ್ಮ, ಕೈ ಮುಕ್ಕೊಂಡು ಹೋಗೋಣ. ಸೊ ಇವಾಗ ಒಳಗಡೆ ಏನೋ ಇದೆ ಅಂತ ನಮ್ಮ ಫ್ರೆಂಡ್ ಚಂದ್ರು ಹೇಳ್ದ. ಇವಾಗ ತೋರಿಸ್ತಾನೆ ಅವನು, ಇವಾಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ. ಗೈಡ್ ಇವಾಗ ಭೂ ಕೈಲಾಸಕ್ಕೆ ಹೋಗುವ ದಾರಿ. ದೊಡ್ಡವ್ರಿಗೆ 20 ರೂಪಾಯಿ, ಚಿಕ್ಕವ್ರಿಗೆ 10 ರೂಪಾಯಿ. ಇವನ್ ಮಕ್ಳಂತೆ, ಮದ್ವೆ ಆದ್ರೆ ಒಂದು ಮಕ್ಳಾಗ್ತವೆ, ಮಕ್ಳಂತೆ. ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ, ಯಾಕೋ ಬರ್ತಿದ್ಯಾ? ಸೊ ಇವಾಗ ಭೂ ಕೈಲಾಸಗೆ ಎಂಟ್ರ್ ಆಗಿದ್ರಿ. ಯಾರಂತ ಗೊತ್ತಾಗ್ತಾರೆ. ನಮ್ಮ ಬಾಸು ರಾವಣ. ನಾರ್ದ ಇದು ಹೇಳೋ, ನಂಗೆ ಎಕ್ಸ್ಪ್ಲೇನ್ ಮಾಡಕ್ ಗೊತ್ತಲ್ಲ. ಇದು ರಾವಣ ಗೈಸ್. ರಾವಣ ಅಂತ ಗೊತ್ತು, ಅದ್ರ ಬಗ್ಗೆ ಹೇಳು. ಅದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಳ್ಳಿಲ್ಲ ಗೈಸ್, ತಿಳ್ಕೊಂಡ್ಮೇಲೆ ಹೇಳ್ತೀನಂತೆ. ಇವಾಗ ರಾವಣ ಹೋಗ್ಬಿಟ್ಟು ಈಶ್ವರ ಹತ್ರ ಏನೋ ವರ ಕೇಳ್ತಾ ಇರ್ತಾನೆ. ಇಷ್ಟೇ ಗೊತ್ತಿರೋದು, ನನಗೆ ಇನ್ನೇನು ಗೊತ್ತಿಲ್ಲ. ಇವಾಗ ನಾರದ ಮುನಿ ಬಂದು ರಾವಣನಿಗೆ ಏನೋ ಅಪವಾದ ಹೇಳ್ತಾ ಇರ್ತಾನೆ. ಅಲ್ಲಿ ಇದು ರಾಕ್ಷಸ ಹತ್ರ ಬೇಡ್ಕೊತಾ ಇರ್ತಾನೆ. ಗೈಸ್ ನಮ್ಗೇನು ಗೊತ್ತಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಅಷ್ಟೊಂದೇನು ತಿಳ್ಕೊಂಡಿಲ್ಲ. ಶಾಂತತೆ. ವರಗೋಸ್ಕರ ಬೇಡ್ತಾ ಇದ್ದಾನೆ ನಮ್ಮ ರಾವಣ ಬಾಸ್. ನೋಡಿ, ಅವನ 10 ತಲೆಯಲ್ಲಿ 5 ತಲೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತ ಗೊತ್ತಿಲ್ಲ, ನಮ್ಗೆ ಅದೆಲ್ಲ ಗೊತ್ತಿಲ್ಲ ಬ್ರೋ. ಒಟ್ನಲ್ಲಿ ಇವ್ರು ಅರ್ಥ ಮಾಡ್ಕೊಬೇಕು. ಇಲ್ಲಿ ನಮ್ಮ ಗಣೇಶ್ ಅವರು ಇದ್ದಾರೆ, ಲಾಡು ಎಲ್ಲ ಇಟ್ಕೊಂಡು, ಮತ್ತೆ ನಾರದ ಮುನಿ ಇದ್ದಾರೆ. ಇದ್ಯಾರಂತ ಗೊತ್ತಿಲ್ಲ. ಆ ಲಿಂಗ ಕೆಳಗಡೆ ಇರಬಾರ್ದು ಅಂತ ಅವ್ನು ಹೇಳ್ತಾನೆ. ಆದರೆ ಇವರು ಕೆಳಗಡೆ ಇಡು ಅಂತ ಕೆಳಗಡೆ ಇಡ್ತಾರೆ. ಆದರೆ ಕೆಳಗಡೆ ಇಟ್ಬಿಟ್ಟ. ಆದರೆ ರಾವಣ ಬೇಡ ಅಂತ ಇದ್ದಾನೆ. ಇವಾಗ ರಾವಣ ಬಂದು ಅವನ್ನ ಕೊಲೆ ಮಾಡ್ತಾನೆ, ಅಂದರೆ ಸಾಯಿಸ್ತಾನೆ. ಇವಾಗ ರಾವಣ ಎಷ್ಟೇ ಪ್ರಯತ್ನ ಪಟ್ಟರು ಆ ಕಲ್ಲು ಎದ್ದೊಳ್ಳೋದಿಲ್ಲ, ಯಾಕಂದರೆ ಅದು ಗಣೇಶ. ಸೊ ಇಷ್ಟೇ ಇತ್ತು ಭೂ ಕೈಲಾಸ, ಅಷ್ಟೇ, ಇನ್ನೇನು ಇಲ್ಲ, ಎಕ್ಸ್ಟ್ರಾ ಏನು ಇದ್ದಿಲ್ಲ ಇಲ್ಲಿ.
ಏನ್ ನವೀನ ಬೀಚ್ ಪಕ್ಕ ರೆಸ್ಟೋರೆಂಟ್ ಓಪನ್ ಮಾಡ್ಬಿಟ್ಟಿದ್ವಿ, ಏನ್ ಸಮಾಚಾರ? ನೆಕ್ಸ್ಟ್ ಕೊಟ್ಟಿದ್ದೀನಿ, ನಡೆಸ್ತಾವಳೆ ಅವಳೆ. ವಾ, ಯಾರು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೊ ನೋಡಿ, ಏಡಿ ಕೈನೆಲ್ಲ ಹಿಡಿದು ಬಲೆಲ್ಲ ಮೀನ್ ಐತೆ ಅದ್ರ ಫುಲ್ಲು ಏಡಿಗಳು. ಮುರುಡೇಶ್ವರ ಚೆನ್ನಾಗಿದೆ, ಆದ್ರೆ ಇಲ್ಲಿ ಮೀನು ಸ್ವಲ್ಪ ನಿಷೇಧ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ಲು ಜಾಸ್ತಿ. ಮುರುಡೇಶ್ವರಲ್ಲಿ ಫಿಶ್ ಮಾರ್ಕೆಟ್ ಇದು. ಇಲ್ಲಿ ಯಾವ ಮೀನು ಹಾಕೋರು, ಅದ್ರ ನಂಗೆ ಯಾವ ಮೀನು ಅಂತ ಗೊತ್ತಿಲ್ಲ. ಏನಂಟಿ ಚಪ್ಪಲಿ ಹಾಕಿಲ್ಲ, ಚಪ್ಪಲಿ ಹಾಕಿಲ್ಲ. ಯಾವ ಮೀನೋ ಮಾರ್ತಾ ಇದ್ದಾರೆ, ಯಾವ ಮೀನು ಅಂತ ಗೊತ್ತಿಲ್ಲ. ಸೊ ಯಾವ ಮೀನೋ ಮಾರ್ತಾ ಇದ್ದಾರೆ, ನಮಗೆಲ್ಲ ಯಾಕೆ? ನಮಗೆ ಫಸ್ಟ್ ಇವಾಗ ತಾನೇ ದರ್ಶನ ಮಾಡ್ಕೊಂಡಿರೋ ಆ ಪ್ಲೇಸ್ಗೆಲ್ಲ ಹೋಗ್ಬೇಡಿ ನಾವು. ಸೊ ದರ್ಶನ ಚೆನ್ನಾಗಿತ್ತು, ನೀವು ಒಂದ್ಸಲಿ ಬಂದರೆ ದರ್ಶನ ಮಾಡ್ಕೊಂಡು ಹೋಗಿ, ಚೆನ್ನಾಗಿದೆ, ಎಲ್ಲ ಪ್ಲೇಸ್ ಚೆನ್ನಾಗಿದೆ. ಸೊ ದರ್ಶನ ಮುಗಿಸ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀರಿ. ಇದೇನಂತ ಗೊತ್ತಿಲ್ಲ, ನೋಡಕ್ ಮಾತ್ರ ಚೆನ್ನಾಗಿದೆ, ಟೆಂಪಲ್ ಅನ್ಕೊಂತೀನಿ ಮೇ ಬಿ. ನೀರು ಎಷ್ಟು ಪ್ಯೂರ್ ಆಗಿದೆ ನೋಡಿ, ಹೋಗಿ ದುಮ್ಬೋಣ ಅನ್ಸುತ್ತೆ. ಫುಲ್ ಬಿಸಿಲು ಇಲ್ಲಿ ನೋಡ್ತಾ ಇದ್ದಾರೆ. ಸೊ ಫುಲ್ ಬಿಸಿಲು, ನೋಡಿ ಎಲ್ಲ ಬೆವರು ಸುರ್ಕೊಂಡ್ ಬಂತ ಇದೆ. ಇದೇ ಮುರುಡೇಶ್ವರ ಪೋಲ್ ಸ್ಟೇಷನ್ ಅದು. ಸೊ ಬನ್ನಿ ರೂಮ್ ಕಡೆ ಹೋಗೋಣ. ಸೊ ಆಗ ಜ್ಯೂಸೀಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ರಿ. ಅಲ್ಲೇ ರೂಮ್ ಗೈಸ್ ನಮ್ದು. ಇದೇ ನಮ್ಮ ರೂಮು, ಹಿಂಗಿದೆ ಮಸ್ತಾಗಿದೆಯಲ್ಲ. ಸೊ ಹೋಗ್ಬಿಟ್ಟು ರೆಸ್ಟ್ ಮಾಡ್ಕೊಂಡು ಆಮೇಲೆಲ್ಲ ಬೇರೆ ಕಡೆ ಚೆಕ್ಔಟ್ ಆಗಬೇಕು. ಸೊ ಇವಾಗ ಚೆಕ್ಔಟ್ ಆಗಿಬಿಟ್ಟು ಅಪ್ಸರಕೊಂಡ ಫಾಲ್ಸ್ ಹೋಗ್ತಾ ಇದ್ದೀರಿ. ಯಾವುದೋ ಮಿನಿ ಬಸ್ ಇತ್ತು, ಮಿನಿ ಬಸ್ಸಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀರಿ. ಪರ್ ಪರ್ಸನ್ 30 ರೂಪೀಸ್ ಇದೆ. ಅದು ಫಾಲ್ಸ್ ಬಂದು 16 ಕಿಲೋಮೀಟರ್ ಇಲ್ಲಿಂದ ಎಲ್ಲ ಹೋಗ್ತಾ ಇದ್ದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೊ ನಾವು ಇವಾಗ ಈ ಗಾಡೀಲಿ ಬಂದ್ರಿ, 7 ಜನ ಬಂದ್ರಿ. ಒಬ್ಬೊಬ್ಬನಿಗೆ 30 ರೂಪಾಯಿ ಆಯ್ತು. ಸೊ ಈ ರೋಡಿಂದ ರೈಟ್ ಸೊ ಇಲ್ಲಿ 1.7 ಕಿಲೋಮೀಟರ್ ಅಂತೆ. ನಡ್ಕೊಂಡೆ ಮಸ್ತಾಗಿ ಹೋಗೋಣ, ಇದು ಮಾಡ್ಕೊಂಡು. ಅದೇ ಬ್ರೋ ಹೇಳಿದ್ದು, ಫುಲ್ ಟ್ರಕ್ಕಿಂಗ್ ಮಾಡ್ಕೊಂಡು ಮಸ್ತಾಗಿ ನಡ್ಕೊಂಡು ಹೋಗೋಣ ಆರಾಮಾಗಿ. ಸೊ ನೀವು ನಮ್ಮ ಜೊತೆ ಬನ್ನಿ, ನೋಡೋಣ. ಗೈಸ್ ಈ ಗದ್ದೆ ಎಲ್ಲ ನಮ್ದೇ ಫುಲ್ಲು. ಆ ತೋಟದಿಂದ ಇನ್ನ ಹಿಂದ್ಗಡೆ ಇದೆ ಕವರು, ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆಲ್ಲ. ಬನ್ನಿ ಗೈಸ್ ತೋರಿಸ್ತೀನಿ ಫುಲ್ಲು. ಇದೆಲ್ಲ ನಮ್ದೇ ಗದ್ದೆ. ಇಲ್ಲಿರೋ ಒಬ್ರು ನಮ್ಮ ಫ್ರೆಂಡು ಬೆಂಗಳೂರಿಗೆ ಬಂದಿದ್ರು, ಅಲ್ಲಿ ಸ್ವಲ್ಪ ದಿವಸ ಐತಿ, ಫ್ರೆಂಡ್ಸ್ ಆದ್ರು ನನಗೆ. ಈಗ ಅವ್ರು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ ನಮ್ಮನ್ನ. ಇವಾಗ ನಾವು ಹೋಗ್ತಾ ಇದೀವಿ. ಅವ್ರ ಹೆಸರು ಪ್ರಶಾಂತ್ ಅಂದ್ಬಿಟ್ಟು. ನಾವು 7 ಜನ. ಸೊ ಅಪ್ಸರಕೊಂಡ ಫಾಲ್ಸು ಹಿಂಗಂತ ಇದ್ದಾರೆ. ಮತ್ತು ಹಿಂಗೊಂದು ರೋಡ್ ಇದೆ. ಹಿಂಗೆ ಹೋಗೋದು
ಯಾವ್ದು ಹತ್ರ ಆಗುತ್ತೆ ಫ್ರೆಂಡ್ಸ್? ಚಪ್ಪಲಿ ತಗೊಂಡು ಹಾಕೋ. ನಮ್ಮ ಹಿಂಗ್ ಹೋಗ್ಬೇಕಂದ್ರೆ ಯಾವ್ದು ಹತ್ರ? ಯಾವ್ದು ಹತ್ರ? ಮತ್ತೆ ನಡಿ. ಸೊ ಗಾಯ್ಸ್ ಇದು ಹತ್ರ ಅಂತೆ. ಇವಾಗ ನಾವು ಹಿಂಗ್ ಹೋಗ್ತೀವಿ. ಸೊ ಮೇಲಿಂದ ಈ ತರ ವ್ಯೂ ಪಾಯಿಂಟ್ ಇದೆ. ಮನ ಬಿಟ್ಬಿಟ್ಟು ಹೋಗ್ತವ್ರೆ ಎಲ್ಲರೂ. ಇಲ್ಲೇನು ಬೋರ್ಡ್ ಹಾಕವ್ರೆ, ಇಲ್ಲಿನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿಡಿಯೋ ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ. ಮತ್ತೆ ಅಷ್ಟು ದೂರಿಂದ ಗೆಣಸ್ ಕೇಳಕ್ ಬಂದಿದ್ದ ನಾವೆಲ್ಲ. ಇಲ್ಲಿ ಯಾವ್ದೋ ಕಡಲಧಾಮ ಅಂತಿದೆ. ಇದು ಅಪ್ಸರಕೊಂಡ ಮ್ಯಾಪು. ಸೊ ಇವಾಗ ಅಪ್ಸರಕೊಂಡಾಗೆ ಟಿಕೆಟ್ ತಗೊಂಡ್ರಿ. ಸೊ ಹೋಗ್ತಾ ಇದ್ದೀರಿ. ಇವಾಗ ಫುಲ್ ಸುಸ್ತಾಗ್ಬಿಡ್ತು. ನಡೆದಿ ಎಲ್ಲ ನೋಡಿ, ದೇವರೆಲ್ಲ ಫುಲ್ ಕಿತ್ಕೊಂಡ್ಬಂದ್ಬಿಟ್ಟಿದೆ. ನಿನ್ಗೆ ಮಗ, ನಿನ್ಗೆ ಕಾಣಿಸ್ತಾ ಇಲ್ಲ, ಶೆಲ್ಟೆ ಎತ್ಬಿಟ್ಟಿದ್ದೀನಿ. ಫುಲ್ ಶೆಲ್ಟ್ ಎತ್ಬಿಟ್ಟು ಅವ್ನು ಫಸ್ಟ್ ಟೈಮ್ ಇಷ್ಟು ದೂರ ನಡೆದಿರೋದು ಲೈಫಲ್ಲಿ. ಸೊ ಅಷ್ಟು ದೂರ ಇರೋದೇ ಬೀಚು, ಬಟ್ ಯಾವ ಬೀಚ್ ಅಂತ ಗೊತ್ತಿಲ್ಲ. ಸೊ ಅಪ್ಸರಕೊಂಡ ಫಾಲ್ಸ್ ಈ ಥರ ಇದೆ. ಚೆನ್ನಾಗಿದೆಯಲ್ಲ? ಹೆಂಗಿದೆ ಮಗ ಫಾಲ್ಸು? ಏನ ಮನೇಲೂ ಸ್ವಲ್ಪ ಮೇಲಿಂದ ನೀರು ಬಿಟ್ರೆ ಹಂಗೆ ಬರುತ್ತೆ. ನೀನು ಮಿಕ್ಕಂಡಿರಪ್ಪ ನೀನು. ನಾವು ನಡ್ಕೊಂಡು ಅಷ್ಟು ದೂರ ಹೋಗ್ಬೇಕು. ಆಗಲ್ಲ ಐತಂತೆ. ಸೊ ನಮ್ಮ ಬಾಯ್ಸ್ ಇವಾಗ ಬಟ್ಟೆ ಬಿಟ್ಟು ಫುಲ್ ರೆಡಿ. ನಿಕ್ಕಿಲ್ಲ ಎಗಿರ್ಬೇಕು ಇವಾಗ ಅಷ್ಟೇ ಮಗ. ಬಾಡಿ ಕೆಲಸ ಮಗ ನಿಂದು. ಎಗ್ರ ಬೇಗ. ಬಾಯ್ಸ್ ಎಲ್ಲ ವೈಟ್ ಮಾಡ್ತಾರೆ ಅಲ್ಲಿ. ಸೊ ನಾನು ಈಜಾಡ್ತಾ ಇದ್ದೆ. ಇವನೊಬ್ಬನು ಈಜಾಡ್ತಾ ಇಲ್ಲ, ಯಾಕಂದ್ರೆ ಕಾಸು ಫೋನ್ ಎಲ್ಲ ಇವನ ಹತ್ರ ಇರುತ್ತೆ, ಅದಕ್ಕೆ ಏನು ಮಾಡ್ತಲ್ಲ. ನಾವೆಲ್ಲ ಈಜಾಡ್ತಾ ಇದ್ದೀವಿ. ನಾನು ಆಫೆ ಮಾಡಿರ್ತೀನಿ ಅದು. ಸೊ ಇವಾಗ ಆಮೇಲೆ ಇಲ್ಲ ಈಜಲ್ಲ, ಆಮೇಲೆ ನಿಮ್ಗೆ ವಿಡಿಯೋ ಮಾಡ್ಕೊಂಡು. ಸೊ ಇವಾಗ ಈಜೆಲ್ಲ ಹೊಡೆದಾಯ್ತು, ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ ಊಟ ಮಾಡೋಕ್ಕೆ. ಹಳ್ಳಿ ದಾರಿಯಲ್ಲಿ ಬಂದ ಮಿಸ್ಟರ್ ಏಶು. ಕರ ಇದೆ ಅಲ್ಲಿ ಚಿಕ್ಕ ಮರಿ. ಸೊ ಹೊಟ್ಟೆ ಫುಲ್ ಹಸಿತೈತೆ ನೀರಲ್ಲಿ ಆಡಿದ್ಕೆ. ಈಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ರೂಮ್ಗೆ ಹೋಗೋದೆ. ಸೊ ಎಮ್ಮೆ ನೋಡಿ ಗಾಯ್ಸ್, ಫುಲ್ ಚಿಲ್ ಮಾಡ್ತಾ ಇದೆ ಬಿಸಿಲಲ್ಲಿ. ಯಾರಾದರೂ ಹಳ್ಳಗೋಗ್ಲಿ, ನಾವು ನೆಟ್ಗಿದ್ದರೆ ಸಾಕು ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಬಾಯ್. ಕಾಯಿಸಿ ಇವಾಗ ಬಂದು ನನ್ನ ದೋಸ್ತು. ಏನು ಎಷ್ಟೊತ್ತಿಗೆ ಬರೋದು? ಆರಾಮ ಎಷ್ಟೊತ್ತಿಗೆ ಬರೋದು? ಊಟ ಮಾಡ್ಕೊಂಡು ವ್ಲಾಗ್ ಹ್ಞೂ ಬ್ರಾ. ಊಟ ಎಲ್ಲಿ ಹೋಟ್ಲು? ಬನ್ನಿ ಹೋಗೋಣ. ಇಲ್ಲೇ ಎಗ್ರೇಸ್ ಸಿಗಲ್ಲ, ಬೇರೆ ಊಟ ಸಿಗುತ್ತೆ. ಮೀನು ಊಟ ಬೇಡ, ಎಗ್ರೇಸ್. ಸೊ ಇವಾಗ ಹೋಟ್ಲಿಗೆ ಹೋಗ್ತಾ ಇದ್ದೀರಿ. ಅಲ್ಲಿ ಊಟ ಮಾಡಿಕೊಂಡು ಆಮೇಲೆ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಚಿಕನ್ ಹಾಕ್ತೀರಿ. ಸೊ ಅಲ್ಲಿ ಇದನ್ನು ಬಾಯ್. ಸೊ ಇವಾಗ ಊಟ ಮಾಡ್ಕೊಂಡು ರೂಮ್ಗೆ ಹೋಗೋದು. A few moments later. ಬ್ಯಾಟಿಂಗ್ ಮಾಡ್ತಾ ಇದ್ದಾನೆ. ಸೊ ಇವಾಗ ಬೀಚ್ ನೋಡಕ್ಕೆ ಹೋಗ್ತಾ ಇದ್ದೀರಿ ಎಲ್ಲರೂ. ಸೊ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಬೆಂಗಳೂರಲ್ಲೂ ಇದೆ ಮಸ್ತಾಗಿ. ಅದೇ ಅಲ್ಲೇ ಎಲ್ಲ ಮಗ ನನ್ನ ದೂರಿರೋ ಜಾಗನೇ ಇಲ್ಲ ಬರೋ. ಸೊ ಗಾಯ್ಸ್, ಯಾಕೆ ದೂರಕ್ಕಾಗಲ್ಲ?
ಸೊ ಇವಾಗ ಬೀಚ್ಗೆ ಹೋಗ್ಬಿಟ್ಟು ಅಲ್ಲಿ ವ್ಯೂ ತೋರಿಸ್ತಿದ್ದೀವಿ ನಿಮಗೆ. ಸೊ ದೇವಸ್ಥಾನ ಅಲ್ಲಿದೆ, ದೇವಸ್ಥಾನ ಪಕ್ಕದಲ್ಲೇ ಬೀಚು. ಮೀನು ಹಿಡಿತದೆ ಇಲ್ಲಿ. ನಮ್ಮ ಬಾಯ್ಸ್ ವೈಬ್ ಮಾಡ್ತಾರೆ. ಬೀಚ್ಗೆ ಅಲೋ ಇಲ್ಲ, ಆದ್ರೂ ನಾವು ಹೋಗ್ತಾ ಇದೀವಿ ನಡ್ಕೊಂಡು. ಅಲ್ಲೋ ಇದೆ ಬಟ್ ಏನಂದ್ರೆ ಈ ಜೋಡಿ ಹಾಕಿ ಬಿಡಲ್ಲ. ಜಸ್ಟ್ ಹಿಂಗ್ ಹೋಗ್ಬೇಕು, ಹಿಂಗ್ ಹೋಗ್ಬಿಟ್ಟು ನೋಡ್ಬಿಟ್ಟು ಕಾಲಾಡಿಸ್ಬಿಟ್ಟು ಬರ್ಬೇಕಷ್ಟೇ. ಹೋಗ್ಬಿಟ್ಟು ಸ್ನಾನ ಮಾಡ್ತೀನಿ. ಈ ತರ ಇವ್ ನೋಡ್ತಾ ಇದ್ರೆ ಯಾವ ಹುಡುಗಿನ ಸವಾಸನೆ ಬೇಡ ಅನ್ಸ್ಬಿಡುತ್ತಪ್ಪ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಮತ್ತೆ ಇನ್ನೊಂದು ಸ್ಟಾರ್ ಫಿಶು, ಮತ್ತೆ ಇಲ್ಲೊಂದಿದೆ. ಇವರಿಬ್ರು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದಾರೆ ಇವಾಗ ನಡ್ಕೊಂಡು. ಹೆಂಗಿತ್ತ ಮಗ ಬೀಚು? ಬೀಚಲ್ಲಿ ನಮ್ಗೆ ಹೊಸ ಇದ್ದಾರೆ, ಕೆಂಚ ಬಿಳಿಯ ಕರಿಯ. ಸೊ ಇವಾಗ ಎಂಜಾಯ್ ಮಾಡಿದ್ಲು, ಹೆಂಗಿತ್ತು? ಅಲ್ಲೇ ಗಾಯ್ಸ್ ಫುಲ್ಲು ಮಸ್ತಾಗಿತ್ತು. ಆದ್ರೆ ನನ್ನ ಮಕ್ಳು ಹೆಂಗೆ ಅಂದ್ರೆ ಬರ್ಬೇಕು ಹೋಗ್ಬೇಕು, ಆ ಥರ ಎಂಜಾಯೇ ಮಾಡಲ್ಲ ಅಂತಾರೆ ಗಾಯ್ಸ್. ನಮ್ಗೆಲ್ಲ ಆ ಥರ ಇಲ್ಲ ಗಾಯ್ಸ್. ಬೇಕಾದ್ರೆ ಇಲ್ಲೇ ಟೆಂಟ್ ಹಾಕೊಂಡು ಮಲ್ಕೊಂಡ್ರು ಮಲ್ಕೊಂತೀನಿ ನಾನು. ಆ ಥರ ಮಸ್ತ್ ಪೀಸ್ ಆಗಿರ್ಬೇಕು ಗಾಯ್ಸ್ ಜೀವನದಲ್ಲಿ. ಸೊ ನಾವು 3 ಜನ ಎಂಜಾಯ್ ಮಾಡ್ತಿದ್, ಬಟ್ ಅವ್ರು ಎಂಜಾಯ್ ಮಾಡೋ ಅಂತಲ್ಲ. ಇವನ್ ಬೋಲೆ ಎಂಜಾಯ್ ಮಾಡ್ದ ಗಾಯ್ಸ್. ಅವ್ನು ತ್ಯಾವನೆ ಒಟ್ಟೆನೇ ಆಗ್ಬಿಟ್ಟು ಟೀ ಶರ್ಟೇ ಬಿಚ್ಚಿಲ್ಲ ಗಾಯ್ಸ್ ಅವನು. ನಾವು ನೋಡಿ ಗಾಯ್ಸ್ ಅವ್ರು ಬಿಟ್ಟಿಲ್ಲ ಫ್ರೆಂಡ್ಸ್, ಅದಕ್ಕೆ. ಸೊ ಇವಾಗ ರೂಮ್ ಕಡೆ ಹೋಗ್ತಿದ್ದಾರೆ, ನಮ್ಮ ನಡೆ ರೂಮ್ ಕಡೆ. ನೈಟ್ ಪಾರ್ಟಿಯಲ್ಲಿ ಸಿಗ್ತೀನಿ, ಬಾಯ್ ಬಾಯ್. ಸೊ ನೈಟ್ ವಿಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಟೈರ್ಡ್ ಆಗಿ ಮಲ್ಕೊಂಡ್ಬಿಟ್ಟಿದ್ರಿ. ಸೊ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ಮಾಡಕ್ ಹೋಗ್ಬೇಕು ಇವಾಗ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವಾಗ ಎಲ್ಲರೂ ನಾಷ್ಟ ಮಾಡಕ್ ಹೋಗ್ತಾ ಇದ್ದೀರಿ. ನಿಖಿಲ್, ಇನ್ನು ಮಿಕ್ಕಿದ ಹುಡುಗರು. ಇಡ್ಲಿ ಇಸ್ಕೊಂಡಿದ್ದೀನಿ, ನಾಷ್ಟ ತಿನ್ಬಿಟ್ಟು ಹೋಗೋದು. ಹೆಂಗೆ ನಿಖಿಲ್ ಇಡ್ಲಿ? ನಮ್ಮ ನಾಷ್ಟ ಇದೇ ಹೋಟೆಲ್ ಇವಾಗ ನಾಷ್ಟ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀರಿ ಕಡೆ. ಇಲ್ಲಿ ಮುರುಡೇಶ್ವರ ಬಂದ್ರೆ ಊಟ ಗೀಟ ರೈಸ್ ಎಲ್ಲ ತಗೊಂಬೇಡಿ, ಓನ್ಲಿ ಟಿಫನ್ ತಗೊಳ್ಳಿ. ಯಾಕಂದ್ರೆ ಟಿಫನ್ ಮಾತ್ರ ಚೆನ್ನಾಗಿದೆ, ಮಿಕ್ಕಿದೆಲ್ಲ ವೇಸ್ಟ್ 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 ವೇಸ್ಟ್. ಸೊ ರೂಮ್ ಕಡೆ ಹೋಗ್ತಾ ಇದ್ದಾರೆ. ಸೊ ರೂಮ್ ಬಿಡ್ತಾ ಇದ್ದೀರಿ ಇವಾಗ. ಇದೇ ನಮ್ಮ ಮೇಲೆ, ಇದೇ ನಮ್ಮ ರೂಮು. ಚೀಪ್ ಆ್ಯಂಡ್ ಬೆಸ್ಟು ಮುರುಡೇಶ್ವರದಲ್ಲಿ. ಅವ್ರ ನಂಬರ್ ಹಾಕ್ತೀನಿ ಕೆಳಗಡೆ, ಕಾಲ್ ಮಾಡಿ. ಚೀಪ್ ಆ್ಯಂಡ್ ಬೆಸ್ಟು, ಚೆನ್ನಾಗಿದೆ ರೂಮು. ಓ ಫುಲ್ಲು ಭಕ್ತಿ. ಸೊ ಬಾಯ್ ಬಾಯ್. ಸೊ ಇವಾಗ ಎಗ್ರೆ ತಿನ್ಕೊಂಡು ಅಂತ ಕರಿ ಯಾಕೋ ಇಲ್ಲಿ ಗರಿ ಸಿಸ್ಕೊಂಡ ಇದೆಯಾ? ಇದು ಟ್ರೈನಲ್ಲಿ ಏನು ಫುಡ್ ಸಿಗಲ್ಲ, ಅದಕ್ಕೆ ಅಲ್ಲಿ ಕಾಸ್ಟ್ಲಿ ರೇಟು, ಅಷ್ಟೊಂದು ಚೆನ್ನಾಗಿರಲ್ಲ, ತಿನ್ನೋದು ವೇಸ್ಟೇ ಆದ್ರೆ. ಅದಕ್ಕೆ ಇಲ್ಲಿಂದ ಇಸ್ಕೊಂಡಾಗ ಮಸ್ತಾಗಿ ಅಲ್ಲಿ ತಿನ್ಬೋದು. ಏನಪ್ಪ ಇದು ಉಪ್ಪೆ ಆಗ್ತಾರ. ಸೊ ಇವಾಗ ಎಗ್ರೆಸ್ ಎಲ್ಲ ಕಟ್ಸ್ಕೊಂಡಿದ್ದಾಯ್ತು. ಇವಾಗ ರೈಲ್ವೆ ಸ್ಟೇಷನ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀರಿ. ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀರಿ. ಸೊ ಇವಾಗ ನಮ್ಮ ಶಿಷ್ಯ ಟಿಕೆಟ್ ಇಸ್ಕೊಂಡಿದ್ದಾಯ್ತು, ಬರ್ತಾ ಇದ್ದಾನೆ. ಇವರೇನೋ ಮ್ಯಾಜಿಕ್ ಮಾಡ್ತಾ ಇದ್ದಾರೆ, ವೇಟ್ ಚೆಕ್ ಮಾಡ್ತಾ ಇದ್ದಾನೆ. ಬಾರದು ಹೋಗ್ಬಿಡೈತೆ. ಟ್ರೈನ್ಗೆ ವೇಟಿಂಗ್ ಇವಾಗ.
7 ಗಂಟೆ ಆದ್ರೂ ಇನ್ನೂ ಟ್ರೈನ್ ಬಂದೇ ಇಲ್ಲ. ನಾವೆಲ್ಲ ಫುಲ್ ವೇಟಿಂಗ್. ಕಾರ್ಯ ಟ್ರೈನ್ ಏನೋ ಬಂದಿಲ್ಲ, ಏನ್ ಹೇಳ್ತೀಯ? ಇನ್ನ ಟ್ರೈನ್ ಬಂದಿಲ್ಲ ಗಾಯ್ಸ್, ಅವಾಗಿಂದ ಕಾಯ್ತಾನೆ ಇದ್ದೀರಿ. ಫುಲ್ ಸೊಳ್ಳೆಗಳು ಫುಲ್ ಕಚ್ತಾನೆ ಐತೆ. ಇಲ್ಲಿದ್ರೆ ಪಕ್ಕ ಡೆಂಗಿ ಬರುತ್ತೆ. ಎಲ್ಲನ ಸೈಡ್ ಗೀಡ್ಗೆ ಹೋಗಿ ನಿಂತ್ಕೊಬೇಕು. ಹೇಳಿದಾನೆ ಕೊಡ್ತೀನಿ, ತಕೊಡ್ತೀನಿ. ಯು ಆರ್ ವೆಲ್ಕಮ್ ಬ್ರೋ. ಎಷ್ಟು ಆಮೇಲೆ ಬೆಂಗಳೂರು ಟ್ರೈನ್ ಬಂದೈತೆ, ಟ್ರೈನ್ ಬಂದಿಲ್ಲ. ಅವ್ರಿಬ್ರು ಸಾಯ್ತವ್ರೆ. ಸೊ ಫೈನಲಿ ಟ್ರೈನ್ ಸಿಕ್ಕಿದೆ, ಟ್ರೈನ್ ಹತ್ಕೊಂಡಿದ್ದೀರಿ. ಬರ್ತಾರ ಇಲ್ಲಿ ವಾಟರ್ ಬಾಟ್ಲ ನೀರ್ಕೊ ಹೋಗ ಇಲ್ಲೇ ಅಂತೂ. ಅಂತೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ಎಷ್ಟೊತ್ತಿಗೆ? 8 ಗಂಟೆಗೆ. ಸೊ ಬೆಳಗಿನ ಶುಭೋದಯ. ಇವಾಗ ನಾವು ಯಶವಂತಪುರ ಸ್ಟೇಷನ್ ಇದ್ದೀವಿ, ಅಂದರೆ ರೈಲ್ವೆ ಸ್ಟೇಷನ್. ಇನ್ನ ಮಲ್ಕೊಂಡಿದ್ದಾನೆ. ಬೆಳಗಿನ ಶುಭೋದಯ ಫ್ರೆಂಡ್ಸ್. ಅದು ಊರು ಬಾಗ್ಲಾಗ್ತಾ ಇದೆ ಫ್ರೆಂಡ್ಸ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಆದಂಗೆ ಕರೆಯೋದು ಸಡಿ ಕೇಳಿ. ಪ್ರೆಸೆಂಟ್ ಇವಾಗ ಯಶವಂತಪುರ ಸ್ಟೇಷನ್ ಇದ್ದೀವಿ. ಸೊ ಇವಾಗ ಮೆಜೆಸ್ಟಿಕ್ ಬಂದಿದ್ದೀವಿ. ಬಸ್ ಹಿಡ್ಕೊಂಡು ಮನೆಗೆ ಹೋಗ್ಬೇಕು. ಸೊ ಇವಾಗ ಬೇರೆ ಬಂದ್ರಿ, ನಡ್ಕೊಂಡು ಹೋಗ್ಬೇಕು ದೂರ ಮನೆ ಗಂಟ. ಅದೇನವ ಕಾಲು ನೋಡ್ತೈತಲ್ಲ. ಮಾನ್ಸಿನ್ ಘಾಟದಲ್ಲಿ ಬಂದ್ರಿ ನಾವು ನಗರಕ್ಕೆ. ನಮ್ಮ ಟೆಂಪಲ್ ಸೊ ನಮ್ಮ ವ್ಲಾಗ್ ಮುಗೀತು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಸೊ ವಿಡಿಯೋ ಚೆನ್ನಾಗಿದ್ರೆ ಕಾಮೆಂಟ್, ಲೈಕ್ ಮಾಡಿ. ಸೊ ಅಂಟಿಲ್ ದೆನ್ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.